ಇವತ್ತಿನ ರಾಜಕೀಯ ಕೇವಲ ಓಟಿನ ಮೇಲೆ ನಿಂತಿಲ್ಲ, ಆ ಓಟನ್ನು ಪಡ್ಕೊಳ್ಳುವ ಕ್ರಮದ ಮೇಲೆ ನಿಂತಿದೆ. ಅದರಲ್ಲೂ ವಿಜಯಶಾಲಿಯಾಗಿ ಬಂದ ನಂತರವೂ ಶಾಸಕರನ್ನು ನನ್ನ ಬೆಲೆಗೆ ನಾನು ಕೊಂಡುಕೊಂಡು ನಾನು ಅಧಿಕಾರದಲ್ಲಿ ಬರ್ತೇನೆ ಅನ್ನುವಂಥ ಧನಿಕರ, ಹಣವಂತರ ಈ ಭೇಟಿ ಕೇವಲ ಹನಿ ಟ್ರ್ಯಾಪಿನ ಭೇಟಿ. ಈ ಮಹಾನಾಯಕನನ್ನು ಆತ್ಯಂತಿಕವಾಗಿ ಹಣಿಯಬೇಕು, ಈ ಹನಿ ಟ್ರ್ಯಾಪಿನ ಪ್ರಕರಣಕ್ಕೆ ಒಂದು ಕೊನೆಯನ್ನು ಮುಟ್ಟಿಸಬೇಕು ಅನ್ನೋದು ಕೇವಲ ಸತೀಶ್ ಜಾರಕಿಹೊಳಿ ಮತ್ತು ಎಚ್.ಡಿ. ಕುಮಾರಸ್ವಾಮಿಯವರ ಭೇಟಿಯ ಉದ್ದೇಶ ಅಲ್ಲ ಅನ್ನೋದನ್ನು ಎಚ್.ಸಿ. ಮಹದೇವಪ್ಪನವರ ಟ್ವೀಟು ಹೇಳ್ತಾ ಇದೆ. ಡಿ.ಕೆ. ಶಿವಕುಮಾರರ ಇತ್ತೀಚಿನ ಈ ಬೆಳವಣಿಗೆಗಳಲ್ಲಿ ಅವರು ಸಿಲುಕಿಕೊಂಡಂಥ ರೀತಿಯನ್ನು ಗಮನಿಸಿದರೆ ಅವರು ಸಿ.ಎಂ ಪಟ್ಟದಿಂದ ಬಹಳ ದೂರ ನಿಂತಿದ್ದಾರೆ ಅನ್ನೋದು ಸ್ಪಷ್ಟ. ಹನಿ ಟ್ರ್ಯಾಪಿನ ಪ್ರಕರಣ ಮತ್ತು ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನುವಂಥ ಮಾತು ಇದು ಡಿ.ಕೆ. ಶಿವಕುಮಾರರನ್ನು ಸಂಪೂರ್ಣವಾಗಿ ನಿಶ್ಶಕ್ತಗೊಳಿಸಿದೆ ಮತ್ತು ಭ್ರಮನಿರಸನಗೊಳಿಸಿದೆ. ಅವರು ಸಿ.ಎಂ ಆಗುವ ಯಾವುದೇ ಸಾಧ್ಯತೆಯನ್ನು ಅದು ಸಂಪೂರ್ಣವಾಗಿ ಭಸ್ಮ ಮಾಡಿದೆ ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೆವು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಕರ್ನಾಟಕದ ರಾಜಕಾರಣದಲ್ಲಿ ಇಂಥ ಒಂದು ಬೆಳವಣಿಗೆಗಳು ಆಗ್ತವೆ ಅನ್ನೋದರ ಬಗ್ಗೆ ಹೆಚ್ಚಿನ ಜನರು ನಿರೀಕ್ಷಿಸಿದ್ರು ಅಂತ ನಾನು ಭಾವಿಸೋದಿಲ್ಲ. ಬಹಳ ಮುಖ್ಯವಾದಂಥ ಎರಡು ಬೆಳವಣಿಗೆಗಳಷ್ಟೇ ನಮ್ಮ ಕಣ್ಣೆದುರು ಕಾಣ್ತಾ ಇದ್ದವು. ಒಂದು, ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಅಧಿಕಾರದ ಹಸ್ತಾಂತರದ ಮಾತುಕತೆ ಏನಾಗಿತ್ತು, ಎರಡೂವರೆ ವರ್ಷದ ಅವಧಿ, ಅದು ಅಕ್ಟೋಬರ್ 31ಕ್ಕೆ ಮುಗಿತಾ ಇದೆ. ಆ ಕಾರಣಕ್ಕಾಗಿ ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಅಧಿಕಾರದ ಹಸ್ತಾಂತರದ ಬಿರುಸಿನ ರಾಜಕೀಯ ಷಡ್ಯಂತ್ರ, ಅವರದೇ ಆದಂಥ ಒಂದಿಷ್ಟು ಚೇಲಾಗಳ ಮಾತುಕತೆಗಳು ಇವೆಲ್ಲ ನಡೀತಾ ಇತ್ತು. ಇನ್ನು ಬಿ ಜೆ ಪಿಯ ಪ್ರಶ್ನೆ ಬಂದರೆ ಯತ್ನಾಳ್ ಮತ್ತು ವಿಜೇಂದ್ರ ಗುಂಪಿನ ಮಧ್ಯೆ ಏನಾಗತ್ತೆ, ಹೈಕಮಾಂಡ್ ಯಾಕೆ ಈ ನಿಧಾನಗತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂಥ ಒಂದು ಚಿಂತನೆ ಸಾಮೂಹಿಕರಣಗೊಂಡಿತ್ತು. ಈ ಎರಡಕ್ಕೂ ಈಗ ಉತ್ತರ ಸ್ಪಷ್ಟವಾಗಿ ದಕ್ಕಿದೆ. ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಯತ್ನಾಳ್ ಅವರ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಬೇರೆ ಬೇರೆಯ ರೀತಿಯ ವ್ಯಾಖ್ಯಾನಗಳು ನಡೀತಾ ಇವೆ. ಯತ್ನಾಳ್ ಅವರಿಗೆ ಒಳಗಿಂದ ಮತ್ತು ಹೊರಗಿಂದ ಕೆಲವು ಅನಿರೀಕ್ಷಿತ ಸಪೋರ್ಟ್ಗಳು ಸಿಗ್ತಾ ಇವೆ. ಆದರೆ ಒಂದು ಮಾತ್ರ ಸತ್ಯ, ಯಾವುದೇ ರಾಷ್ಟ್ರೀಯ ಪಕ್ಷದಿಂದ ಉಚ್ಚಾಟನೆಯಾದಾಗ ಸ್ವಸಾಮರ್ಥ್ಯ ಮತ್ತು ಸಾಮೂಹಿಕವಾದಂಥ ರಾಜಕೀಯ ನಾಯಕತ್ವ ಇದೆರಡೂ ಏಕೀಭವಿಸದೇ ಇದ್ದರೆ ಯಾವುದೇ ಹೊಸ ಪಕ್ಷವನ್ನು ಕಟ್ಟಕ್ಕೆ ಸಾಧ್ಯ ಆಗುವುದಿಲ್ಲ. ಅದರ ಜೊತೆಗೆ ಇನ್ನಿತರ ಯಾವುದೇ ಹಿಂದುತ್ವ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಆ ಯಾವುದೇ ಫೋರ್ಸ್ ಕೂಡ ಕೊನೆಗೂ ನಿಮಗೆ ಸಾಮೂಹಿಕವಾದಂಥ ನಾಯಕತ್ವವನ್ನು ಅಧಿಕಾರದ ರಾಜಕಾರಣಕ್ಕೆ ತಂದು ನಿಲ್ಲಿಸುವಷ್ಟು ಅದು ಪ್ರಭಾವಶಾಲಿ ಆಗಿರುವುದಿಲ್ಲ ಅನ್ನೋದಕ್ಕೆ ರಾಮಕೃಷ್ಣ ಹೆಗಡೆಯವರಿಂದ ಹಿಡಿದು ಇವತ್ತಿನವರೆಗಿನ ಬಹುತೇಕ ಉದಾಹರಣೆ ಇದೆ. ಆದರೆ ಅದರ ಮಧ್ಯೆ ಎರಡು ರಾಜಕಾರಣಿಗಳು ತಾವು ಒಳಗಿದ್ದರೂ ಒಂದೇ, ಹೊರಗಿದ್ದರೂ ಒಂದೇ, ಜನಮಾನಸದ ಒಂದು ಪ್ರಭುತ್ವ ಅಂತೇನಿದೆ ಅದನ್ನು ಇಟ್ಟುಕೊಂಡು ನಾವು ನಿಮ್ಮನ್ನು ಪ್ರಶ್ನಿಸ್ತೇವೆ ಮತ್ತು ಅಧಿಕಾರದ ರಾಜಕಾರಣಕ್ಕೆ ಬಂದು ಕೂತ್ಕೊಳ್ತೇವೆ ಅಥವಾ ನಿಮ್ಮನ್ನು ಅಧಿಕಾರ ರಾಜಕಾರಣದಿಂದ ವಿಚಲಿತಗೊಳಿಸ್ತೇವೆ ಅನ್ನುವ ಮಟ್ಟಕ್ಕೆ ಬಂದದ್ದಿದ್ದರೆ ಅದು ಬಂಗಾರಪ್ಪನವರು ಮತ್ತು ಯಡಿಯೂರಪ್ಪನವರು. ಹಾಗೆ ನೋಡಿದರೆ ದೇವರಾಜ ಅರಸು ಅವರು ಕೂಡ ಇಂಥ ಒಂದು ಪೈಪೋಟಿಯಲ್ಲಿ ಅವರು ಯಶಸ್ಸನ್ನು ಕಾಣದೇ ಇರುವುದೇ ಇತಿಹಾಸ. ಹಾಗಾಗಿ ಯತ್ನಾಳ್ ಅವರನ್ನು, ಅವರ ಸ್ವಶಕ್ತಿಯನ್ನು ಅಥವಾ ಅವರ ಜನಬೆಂಬಲವನ್ನು, ಅವರ ಹಿಂದುತ್ವದ ಒಟ್ಟು ಪ್ರಭಾವಳಿಯನ್ನು ಅದನ್ನು ತೂಕ ಹಾಕಿಯೇ ಅವರನ್ನು 6 ವರ್ಷಕ್ಕೆ ಉಚ್ಚಾಟಿಸಲಾಗಿದೆ. ಈಗ ಯಾವುದೇ ತರ್ಕ, ಯಾವುದೇ ಚರ್ಚೆ, ಯಾವುದೇ ಸಂವಾದ ನಡೆದರೂ ಕೂಡ ಯತ್ನಾಳ್ ಅವರು ಮತ್ತೆ ಮರುಹುಟ್ಟನ್ನು ರಾಜಕೀಯವಾಗಿ ಅತ್ಯಂತ ಶೀಘ್ರದಲ್ಲಿ ಪಡೆಯುವುದು ಬಹಳ ಕಷ್ಟ. ಪ್ರಾಯಶಃ ಅದೆಲ್ಲವನ್ನು ಯೋಚಿಸಿಯೇ ಈ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಅನ್ನೋದರ ಬಗ್ಗೆ ಈಗ ನಿಧಾನವಾಗಿ ಅದು ನಿಚ್ಚಳಗೊಳ್ತಾ ಇದೆ. ಈಶ್ವರಪ್ಪನವರ ಪ್ರಕರಣವೂ ನಮ್ಮ ಕಣ್ಣೆದುರಿದೆ.
ಅದೇ ರೀತಿಯಲ್ಲಿ ಯತ್ನಾಳ್ ಅವರು ಕೂಡ ಇವತ್ತು ದಿನಕ್ಕೊಂದು ತಿರುವನ್ನು, ದಿನಕ್ಕೊಂದು ಸುದ್ದಿಯನ್ನು ಮಾಧ್ಯಮಗಳಿಗೆ ಹರಿಬಿಟ್ಟರೂ ಕೂಡ ಅದು ಒಳಗಡೆ ಏನಾಗ್ತಾ ಇದೆ ಅನ್ನೋದು ಅದು ಸ್ವತಃ ಅವರಿಗೆ ಗೊತ್ತಿದೆ. ಇನ್ನು ಕಾಂಗ್ರೆಸ್ಸಿನ ವಿಷಯಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಅನ್ನೋದನ್ನು ಬಹಳ ಸಮರ್ಥವಾಗಿ ಆಡಿದರು. ಫುಟ್ಬಾಲ್ ಆಡುವವನಲ್ಲ ನಾನು, ಚೆಸ್ ಆಡುವವನು ಅಂತ ಹೇಳಿದ್ದನ್ನು ಅವರು ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಿಸ್ತಾ ಬಂದರು. ನೀವು ಅಕ್ಟೋಬರ್ 31ರ ಹೊತ್ತಿಗೆ ನನಗೆ ಅಧಿಕಾರವನ್ನು ಹಸ್ತಾಂತರಿಸಿದರೆ ಆಯಿತು, ಇಲ್ಲ ನನಗೆ ಬೇರೆ ದಾರಿ ಇದೆ ಅನ್ನೋದನ್ನು ಮಹಾಕುಂಭಮೇಳದಿಂದ ಇವತ್ತಿನವರೆಗೂ ಬೇರೆ ಬೇರೆ ರೀತಿಯ ದಾಳಗಳನ್ನು ಉಳಿಸ್ತಾ ನನಗೆ BJP ಪರ್ಯಾಯವಾದಂಥ ಒಂದು ಆಪ್ಷನ್ ಇದ್ದೇ ಇದೆ ಅನ್ನೋದನ್ನು ಬಹಳ ನಿಚ್ಚಳವಾಗಿ ಅವರು ತೋರಿಸ್ತಾ ಬಂದರು. ಆದರೆ ರಾಜಕೀಯದಲ್ಲಿ ಗೇಮ್ ಚೇಂಜರ್ ಅಥವಾ ಗೇಮ್ ಚೇಂಜ್ ಮಾಡುವಂಥ ಒಂದು ಶಕ್ತಿ ಅದು ಕೇವಲ ಗಂಟೆಗಳ, ನಿಮಿಷಗಳ ಲೆಕ್ಕದಲ್ಲಿ ತನ್ನ ಆಟವನ್ನು ಆರಂಭಿಸ್ತದೆ ಮತ್ತು ತನ್ನ ಆಟವನ್ನು ವಿಸ್ತರಿಸ್ತದೆ. ತನ್ನ ಗಾವುದದ ಗುರಿಯನ್ನು ಮುಟ್ಲಿಕ್ಕೆ ಅದು ಶಕ್ತತೆಯನ್ನು ಹೊಂದುತ್ತದೆ ಅನ್ನೋದಕ್ಕೆ ಹನಿ ಟ್ರ್ಯಾಪ್ ಪ್ರಕರಣ ಮತ್ತು ಸಂವಿಧಾನವನ್ನು ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನು ಕೊಡುವುದರ ಬಗ್ಗೆ ನಾವು ಸಂವಿಧಾನವನ್ನು ಕೂಡ ಬದಲಾಯಿಸ್ತೇವೆ ಅನ್ನುವಂಥ ಹೇಳಿಕೆ ಏನಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಅದೊಂದು ಉರುಳಾಗತ್ತೆ ಮತ್ತು CM ಕುರ್ಚಿಯಿಂದ ಅವರನ್ನು ಶಾಶ್ವತವಾಗಿ ಅದು ಹೊರಗಡೆ ಇಡುತ್ತೆ ಅನ್ನುವಂಥ ನಿರೀಕ್ಷೆ ಸ್ವತಃ ಅವರಿಗೂ ಇರಲಿಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆಂತಂದರೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮಹಾನಾಯಕ ಅನ್ನುವ ಹೆಸರಿನಿಂದ ಹಿಡಿದು ಕೊನೆಗೆ DKಶಿ ಅವರವರೆಗೆ ಅದು ಈಗ ಬಂದು ನಿಂತಿದೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಅದೇ ಹೊತ್ತಿನಲ್ಲಿ ಆಸ್ಫೋಟಗೊಂಡಂಥ ಸಂವಿಧಾನದ ಬದಲಾವಣೆಯ ಮಾತು. ಸಂವಿಧಾನದ ಬದಲಾವಣೆಯ ಮಾತಾಡಿದ ಉತ್ತರ ಕನ್ನಡದ ಅನಂತಕುಮಾರ್ ಅವಸ್ಥೆ ಏನಾಯಿತು ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಅದೇ ಮಾತನ್ನು ಹಿಡ್ಕೊಂಡು ಮೋದಿಯವರ 2 ಅವಧಿಯನ್ನು ಕೂಡ ಒಂದು ರೀತಿಯ ವಿಚಲಿತಗೊಳಿಸಲಿಕ್ಕೆ ಕೈಯಲ್ಲಿ ಸಂವಿಧಾನದ ಪಾಕೆಟ್ ಪುಸ್ತಕವನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಆ್ಯಂಡ್ ಟೀಮು ಇಡೀ ದೇಶಾದ್ಯಂತ ಓಡಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಅಂದರೆ ಸಾಂವಿಧಾನಿಕವಾದಂಥ ಒಂದು ಪ್ರಶ್ನೆಯನ್ನು ಎತ್ತಬೇಕಾದ ರೀತಿಯಲ್ಲಿ ಎತ್ತದೇ ಇದ್ದರೆ ಒಂದು ರಾಜಕೀಯ ಪಕ್ಷಕ್ಕೆ ಮತ್ತು ವ್ಯಕ್ತಿಗತವಾಗಿ ಎಂಥ ಒಂದು ಆಘಾತ ಮತ್ತು ಹಾನಿ ಸಂಭವಿಸ್ತದೆ ಅನ್ನೋದಕ್ಕೆ ಉತ್ತರ ಕನ್ನಡದ ಅನಂತಕುಮಾರ್ ನಮ್ಮ ಕಣ್ಣೆದುರುವಂಥ ಬಹಳ ದೊಡ್ಡ ಸಾಕ್ಷಿ. ಈಗ ಏನಾಗಿದೆ, ಹನಿ ಟ್ರ್ಯಾಪ್ ಪ್ರಕರಣ ಅಂತ ಬಂದಾಗ ರಾಜ್ಯದಲ್ಲಿ 2 ಕುಟುಂಬ ಅತ್ಯಂತ ಹಾನಿಗೀಡಾದಂಥ ಕುಟುಂಬ. ಒಂದು ರಮೇಶ್ ಆ್ಯಂಡ್ ಸತೀಶ್ ಜಾರಕಿಹೊಳಿಯ ಕುಟುಂಬ, ಇನ್ನೊಂದು ದೇವೇಗೌಡರ ಕುಟುಂಬ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಮೇಲೆ ಬಹಳ ದೊಡ್ಡ ಒಂದು ಮಾನಹಾನಿಕಾರಕವಾದಂಥ ಮತ್ತು ರಾಜಕೀಯವನ್ನೇ ಮುಗಿಸುವ ಮಟ್ಟಕ್ಕೆ ಅದು ಬಂದು ನಿಂತಿತ್ತು. ಆದರೆ ಅವರ ಒಂದು ಸ್ವಶಕ್ತಿ, ಸಾಮರ್ಥ್ಯ, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಪ್ರಾದೇಶಿಕವಾಗಿರ್ಬೋದು, ಅದೆಲ್ಲವನ್ನು ಬಳಸಿ ಅವರು ಅದರಿಂದ ಆಗುವಂಥ ಅನಾಹುತವನ್ನು ಬಹುಮಟ್ಟಿಗೆ ತಡೆದುಕೊಂಡರು. ಆದರೆ ಇಲ್ಲಿ ಪ್ರಜ್ವಲ್ ಮತ್ತು ಈ ಸೂರಜ್ ರೇವಣ್ಣ ಅಥವಾ ರೇವಣ್ಣನ ಮಕ್ಕಳೇನಿದ್ದಾರೆ ಅವರ ಮೇಲೆ ಈ ಹನಿ ಟ್ರ್ಯಾಪಿನ ಪ್ರಕರಣ ಏನಾಯಿತು, ಅದು ಅವರ ಇಡೀ ರಾಜಕೀಯ ಜೀವನವನ್ನು ಮುಗಿಸಿತು. ಅಷ್ಟೇ ಅಲ್ಲ, ದೇವೇಗೌಡರ ಕುಟುಂಬದ ಚಾರಿತ್ರ್ಯಹೀನತೆಯ ಪ್ರಶ್ನೆ ಅಂತ ಬಂದಾಗ ಇಡೀ ಕುಟುಂಬವನ್ನೇ ಕರ್ನಾಟಕದ ಜನರೆದುರು ಅಷ್ಟೇ ಅಲ್ಲ, ರಾಷ್ಟ್ರದ ಜನರೆದುರು ಕೂಡ ಅದು ಬೆತ್ತಲೆಗೊಳಿಸಿತು. ಹಾಗಾಗಿ ಈಗ ಒಂದು ಡಿನ್ನರ್ ಮೀಟಿಂಗ್ ಅಂತ ಏನು ಚರ್ಚೆ ಆಗ್ತಾ ಇದೆ ದೆಹಲಿಯಲ್ಲಿ, 3-4 ದಿನಗಳಿಂದ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಬೀಡುಬಿಟ್ಟು ಪ್ರಥಮ ದಿನದ ಒಂದು ಭೇಟಿಯಲ್ಲಿ ಸರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರನ್ನು ಭೇಟಿಯಾದರು. ಇಡೀ ದಿನ ಮಹಾನಾಯಕನ ಹನಿ ಟ್ರ್ಯಾಪಿನ ಪ್ರಕರಣ, ಅದರಲ್ಲಿ ಹೆಚ್ಚಿನ ಸಂತ್ರಸ್ತರು ಕಾಂಗ್ರೆಸ್ಸಿನವರೇ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ JDS ಮತ್ತು BJP ಇರಬಹುದು. ಅಂದರೆ ನಮ್ಮ ಒಳಗಡೆ ಇದ್ದುಕೊಂಡು ಒಳಗಡೆನೇ ಎಂಥ ಒಂದು ಭೀಭತ್ಸವಾದಂಥ ಹೇಸಿಗೆಯಾದಂಥ ರಾಜಕಾರಣವನ್ನು ಅಧಿಕಾರಕ್ಕೆ ಈ ಮಹಾನಾಯಕ ಮಾಡ್ತಾ ಇದ್ದಾರೆ. ಮತ್ತು ಅವರನ್ನು ಇದೇ ರೀತಿಯಲ್ಲಿ ನೀವು ಮುಂದೆ ಬಿಟ್ಟರೆ, ಇದೇ ರೀತಿಯಲ್ಲಿ ಅವರು ಕಾಂಗ್ರೆಸ್ಸಿಗೆ ಮಾಡಿದ ಎಲ್ಲ ಸಹಾಯ ಸಹಕಾರ, ಟ್ರಬಲ್ ಶೂಟರ್ ಅನ್ನುವ ನೆಲೆಯಲ್ಲಿ ನೀವು ಅವರನ್ನು CM ಸ್ಥಾನಕ್ಕೋ ಅಧಿಕಾರಕ್ಕೋ ತಂದರೆ ರಾಜಕೀಯ ಎಷ್ಟು
ಹೊಲಸಾಗಬಹುದು, ಎಂಥ ಒಂದು ಷಡ್ಯಂತ್ರದ ಕೂಪ ಆಗ್ಬೋದು. ಈಗಾಗಲೇ 75 ವರ್ಷದ ಭಾರತದ ರಾಜಕೀಯದಲ್ಲಿ ಇಂತಹ ಒಂದು ಅಧಿಕಾರದ ರಾಜಕಾರಣಕ್ಕಾಗಿ ಮುನಿರತ್ನ ಇರ್ಬೋದು, ಈ ಮಹಾನಾಯಕ ಇರ್ಬೋದು, ಹನಿ ಟ್ರ್ಯಾಪನ್ನು ಮಾಡಿದಂಥ ಅಮಾನುಷವಾದ, ಭೀಭತ್ಸವಾದಂಥ, ಅಮಾನೀಯವಾದಂಥ ಒಂದು ಪ್ರಕರಣ ದಾಖಲಾಗಿ ಇರಲಿಲ್ಲ. ಹಾಗಾಗಿ ಇವರನ್ನು ಮುಂದೆ ಬಿಟ್ಟರೆ ಕಾಂಗ್ರೆಸ್ಸಿಗೆ ಎಂಥ ಮರ್ಮಾಘಾತ ಆಗ್ಬೋದು ಭವಿಷ್ಯದಲ್ಲಿ ಅನ್ನೋದನ್ನು ಅವರು ಸ್ಪಷ್ಟೀಕರಿಸಿದರು. ಅದರ ಜೊತೆಗೆ ಅದೇ ದಿನ ರಾತ್ರಿ ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಡಿನ್ನರ್ ಪಾರ್ಟಿಗೆ ಸತೀಶ್ ಜಾರಕಿಹೊಳಿ ಮುನ್ನುಡಿಯನ್ನು ಬರೀತಾರೆ. ಮಾಜಿ ಪ್ರಧಾನಿ ದೇವೇಗೌಡರನ್ನು ಭೇಟಿಯಾಗ್ತಾರೆ, ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗ್ತಾರೆ. ಇದೇ ಹನಿ ಟ್ರ್ಯಾಪಿನ ಸಂತ್ರಸ್ತ 2 ಕುಟುಂಬಗಳು ಈ ಮಹಾನಾಯಕನ ಏನಕ್ಕೇನು ಹಣಿಯತಕ್ಕದ್ದು ಅನ್ನುವ ಮಟ್ಟಕ್ಕೆ ಬರ್ತಾರೆ. ಅಷ್ಟಕ್ಕೆ ಇದು ನಿಲ್ಲುವುದಿಲ್ಲ. 28ರಲ್ಲಿ ನಾನು ಕೂಡ ರಾಜ್ಯದ ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದವರು ಈಗಲೇ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಟವೆಲ್ಲನ್ನು ಹಾಕುವುದಷ್ಟೇ ಅಲ್ಲ, ಅದಕ್ಕೆ JDSನ BJPಯ ಬೆಂಬಲವನ್ನು ಪಡ್ಕೊಂಡು ನಾನು CM ಆಗಲಿಕ್ಕೂ ಕೂಡ ಸಿದ್ಧನಿದ್ದೇನೆ ಅನ್ನುವ ಒಂದು ಸಂದೇಶವನ್ನು ಸ್ವತಃ ಕಾಂಗ್ರೆಸ್ನ ಹೈಕಮಾಂಡಿಗೂ, ಅದರ ಜೊತೆಗೆ ಇಲ್ಲಿ CM ಕುರ್ಚಿಗೆ ಈಗಾಗಲೇ ನಿರ್ಣಾಯಕವಾಗಿ ಹೋರಾಡ್ತಾ ಇರುವಂಥ DK ಶಿವಕುಮಾರ್ ಅವರಿಗೂ ಏಕಕಾಲದಲ್ಲಿ ಬಹಳ ಬಹಳ ದೊಡ್ಡ ಸಂದೇಶವನ್ನು ಅವರು ಮುಟ್ಟಿಸಿದ್ದಾರೆ. ಅದರ ನಂತರದ ಬೆಳವಣಿಗೆ ಏನಾಗ್ತಾ ಇದೆ ಅನ್ನೋದು ಇವತ್ತಿನ ಬಹಳ ಮುಖ್ಯವಾದಂಥ ಪಾಯಿಂಟ್. ಹಾಗಾದರೆ ಡಿನ್ನರ್ ಪಾರ್ಟಿ ಆಯಿತು, ಅಲ್ಲಿ ಹನಿ ಟ್ರ್ಯಾಪಿನ ಪ್ರಕರಣ ಪ್ರಸ್ತಾಪ ಆರಂಭದಲ್ಲೇ ಆಯಿತು. ಇಂಥ ಹೇಸಿಗೆ ರಾಜಕಾರಣಕ್ಕೂ ರಾಜಕಾರಣಿಗಳು ಇಳಿತಾರಿಯೇ ಬ್ರದರ್ ಅನ್ನುವ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಸ್ವಾಗತಿಸ್ತಾರೆ. ಅದರ ನಂತರ ಅವರೊಟ್ಟಿಗೆ ಒಂದು ಖಚಿತವಾದ ಮಾತುಕತೆ ನಡೀತದೆ. ಒಂದು ನೆನಪಿಡಿ, ಇವತ್ತಿನ ರಾಜಕೀಯ ಕೇವಲ ಓಟಿನ ಮೇಲೆ ನಿಂತಿಲ್ಲ, ಆ ಓಟನ್ನು ಪಡ್ಕೊಳ್ಳುವ ಕ್ರಮದ ಮೇಲೆ ನಿಂತಿದೆ. ಅದರಲ್ಲೂ ವಿಜಯಶಾಲಿಯಾಗಿ ಬಂದ ನಂತರವೂ ಶಾಸಕರನ್ನು ನನ್ನ ಬೆಲೆಗೆ ನಾನು ಕೊಂಡುಕೊಂಡು ನಾನು ಅಧಿಕಾರದಲ್ಲಿ ಬರ್ತೇನೆ ಅನ್ನುವಂಥ ಧನಿಕರ, ಹಣವಂತರ ಅವರ ಅಖಾಡವಾಗಿದೆ. ಹಾಗಾಗಿ ರಾಜು ಗೌಡರು ಅದನ್ನೇ ಹೇಳ್ತಾ ಇದ್ರು, ಒಂದು ಪ್ರತಿಕ್ರಿಯಿಸ್ತಾ, ಒಮ್ಮೆ ಸತೀಶ್ ಜಾರಕಿಹೊಳಿಯವರು CM ಆಗ್ತೇನೆ, ಆಗಬೇಕು ಅನ್ನುವ ಮನಸ್ಸನ್ನು 100% ಅವರು 100 ಮಾಡಿದ್ದಾರೆ ಅಂತಾದರೆ ಹುಕ್ ಆ್ಯಂಡ್ ಕ್ರುಕ್, ಅದು ಯಾವುದೇ ದಾರಿಯಲ್ಲಾದರೂ ಅವರು ಅವರ ಆಸೆಯನ್ನು ಈಡೇರಿಸಿಕೊಂಡಿಯೇ ಸಿದ್ಧ. ಅವರ ಇಲ್ಲಿಯವರೆಗಿನ ರಾಜಕೀಯ ಜೀವನದ ಪ್ರತಿಯೊಂದು ನಡೆ, ಪ್ರತಿಯೊಂದು ಹೆಜ್ಜೆ ಅದನ್ನು ಶ್ರುತಪಡಿಸ್ತಾ ಇದೆ. ಬಹಳ ಸ್ಪಷ್ಟವಾಗಿ ಹೇಳಿದರು. ಇನ್ನು ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರ ಭೇಟಿ, 2ನೇ ಬಾರಿ ಮರುದಿನವೂ ಮತ್ತೆ ಭೇಟಿ, ಇದನ್ನು ನೋಡಿದಂಥ ಅವರ ಪರಮಾಪ್ತ HC ಮಹದೇವಪ್ಪ ಒಂದು ಟ್ವೀಟನ್ನು ಮಾಡಿದ್ದಾರೆ. ಇದು ಬಹಳಷ್ಟನ್ನು ಹೇಳ್ತಾ ಇದೆ. ಈ ಭೇಟಿ ಕೇವಲ ಹನಿ ಟ್ರ್ಯಾಪಿನ ಭೇಟಿ, ಅದಕ್ಕೆ CBI ಮೂಲಕ ಅದನ್ನು ತನಿಖೆಗೊಳಪಡಿಸಬೇಕು, ಈ ಮಹಾನಾಯಕನನ್ನು ಆತ್ಯಂತಿಕವಾಗಿ ಹಣಿಯಬೇಕು, ಈ ಹನಿ ಟ್ರ್ಯಾಪಿನ ಪ್ರಕರಣಕ್ಕೆ ಒಂದು ಕೊನೆಯನ್ನು ಮುಟ್ಟಿಸಬೇಕು ಅನ್ನೋದು ಕೇವಲ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಭೇಟಿಯ ಉದ್ದೇಶ ಅಲ್ಲ ಅನ್ನೋದನ್ನು HC ಮಹದೇವಪ್ಪನವರ ಟ್ವೀಟು ಹೇಳ್ತಾ ಇದೆ. ನೀವು ಹೋಗುವುದಾದರೆ ಹೋಗಿ, ಆದರೆ ನೀವು ಈಗಾಗಲೇ ನೆಲೆಸಿದ ಗುಡಿಸಲಿಗೆ ಬೆಂಕಿ ಇಟ್ಟು ಹೋಗಬೇಡಿ. ನಿಮ್ಮನ್ನು ಅರಮನೆಗೆ ಆಹ್ವಾನಿಸಿದ್ದಾರೆ ಅನ್ನುವ ಕಾರಣಕ್ಕಾಗಿ ನಿಮ್ಮನ್ನು ತಡೆಬೇಕು ಅಂತಲ್ಲ, ಅರಮನೆಗೆ ಪ್ರವೇಶ ಮಾಡಿ ಅರಮನೆಗೆ ಹೋಗಿ. ಆದರೆ ನೀವು ಬಾಳಿ ಬದುಕಿದ ಪರಿಸರವನ್ನು, ಆ ಗುಡಿಸಲನ್ನು, ಆ ಮೂಲ ನೆಲೆಯನ್ನು ಧ್ವಂಸ ಮಾಡಿ ಹೋಗಬೇಡಿ. ಒಮ್ಮೆ ನಿಮಗೆ ಕರೆದ ಅದೇ ಅರಮನೆಗೆ ಕರೆದಂಥ ಒಬ್ಬ ಮಹಾರಾಜನೋ ಮಹಾನಾಯಕನೋ ನಿಮ್ಮನ್ನು ಅಲ್ಲಿ ಯಾವುದೋ ಭಿನ್ನಾಭಿಪ್ರಾಯ ಬಂತು ಅಂತ ನಿಮ್ಮನ್ನು ಹೊರ ಹಾಕಿದರೆ ಮತ್ತೆ ಎಲ್ಲಿಗೆ ಹೋಗ್ತೀರಿ? ಅಧಿಕಾರಕ್ಕಾಗಿ ಅಂತ ಶಬ್ದ ಬಳಸೋದಿಲ್ಲ ಅವರು, ಅರಮನೆ ಅಂತ ಬಳಸ್ತಾರೆ. ಹೋಗುವುದಾದರೆ ಹೋಗಿ,
ಆದರೆ ನೀವು ಕಟ್ಟಿದ ಅಥವಾ ನಾವು ಕಟ್ಟಿದ ಸಂಘಟನೆಯನ್ನು ಧ್ವಂಸ ಮಾಡಿ ಹೋಗಬೇಡಿ, ಈ ರೀತಿಯ ಟ್ವೀಟನ್ನು ಮಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರನ್ನು ಭೇಟಿಯಾದಂಥ ಸತೀಶ್ ಜಾರಕಿಹೊಳಿ ಮೇಲಿಂದ ಮೇಲೆ 2 ಭೇಟಿಯನ್ನು ಮಾಡಿದಾಗ ವಿಚಲಿತಗೊಂಡಂಥ ಪರಮಾಪ್ತ ಎಚ್ ಸಿ ಮಹದೇವಪ್ಪ ಮಾಡಿದಂಥ ಟ್ವೀಟ್ ಇದು. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ವಿಷಯ ಅಂತ ಬಂದರೆ ಹಾವು ಮುಂಗುಸಿ ಹಾಗೆ ಆಟ ಆಡ್ತಾ ಇರುವಂಥ, ರಾಜಕೀಯವಾಗಿ ಏನೇ ಇದ್ದರೂ ಅದರ ತಕ್ಷಣಕ್ಕೆ ಪ್ರತಿಕ್ರಿಯಿಸುವಂಥ ಬಿರುಸಿನ ನಡೆ ಹೊಂದಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನು ದಿಢೀರಾಗಿ ಸತೀಶ್ ಜಾರಕಿಹೊಳಿ ಅಂತ ನಿಮ್ಮ ಪಕ್ಷದ ಬಹಳ ಮುಖ್ಯ ನಾಯಕ, ಪ್ರಭಾವಿ ರಾಜಕಾರಣಿ, ಸಚಿವರು ನಿಮ್ಮ ವಿರೋಧಿಯಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ, ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದರೆ ಅವರು ನಿರುತ್ತರವಾಗಿದ್ದಾರೆ, ಉತ್ತರಿಸಲಿಲ್ಲ. ನೀವು ನೇರ ಸತೀಶ್ ಜಾರಕಿಹೊಳಿಯನ್ನೇ ಕೇಳಿ ಅಂತ ಅವರು ಪಾಸ್ ಆಗಿದ್ದಾರೆ. ಇದರ ಅರ್ಥ ಏನು? ಅದಿಲ್ಲದೆ ಇದ್ದರೆ KPCC ಅಧ್ಯಕ್ಷರವರು, ಉಪಮುಖ್ಯಮಂತ್ರಿಗಳು, CM ಕುರ್ಚಿಯ ಪ್ರಬಲ ಆಕಾಂಕ್ಷಿ ಮತ್ತು ಅದರ ಪ್ರಯಾಣದ ಬಹಳ ದೂರಕ್ಕೆ ಬಂದು ನಿಂತವರು, ತೀಕ್ಷ್ಣವಾಗಿ ಅವರು ಯಾವರೇ ಆಗಲಿ, KN ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಅಥವಾ ಎಚ್ ಸಿ ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಯಾರದೇ ವಿಷಯ ಬಂದರೂ ಈಚೆಗೆ ಡಿ ಕೆ ಶಿವಕುಮಾರ್ ಏಕ್ ಮಾರ್ ದೋ ತುಕಡ ಅನ್ನುವ ರೀತಿಯಲ್ಲಿ ಖಚಿತವಾಗಿ ತಥಾಖಚಿತವಾಗಿ ಮಾತಾಡುವಂಥ ಅಭ್ಯಾಸವನ್ನು ಹೊಂದಿದವರು ಈ ಪ್ರಕರಣವನ್ನು ಮಾಧ್ಯಮ ಮುಂದಿಟ್ಟಾಗ ಅವರು ನೋ ಕಮೆಂಟ್ಸ್ ಅಂದರು, ಉತ್ತರಿಸಲಿಲ್ಲ. ಆದರೆ ಅವರ ಮುಖಭಾವವೋ ಅವರ ಬಾಡಿ ಲ್ಯಾಂಗ್ವೇಜು ಎಲ್ಲವನ್ನೂ ಹೇಳ್ತಾ ಇತ್ತು. ಯಾವುದೋ ಒಂದು ಅನಾಹುತಕಾರಿಯಾದಂಥ ಒಂದು ಸಂದರ್ಭವನ್ನು ಅವರು ಎದುರು ನೋಡ್ತಾ ಇದ್ದಾರೆ ಅನ್ನುವಂಥ ಹತಾಶೆ ಮತ್ತು ಆಕ್ರೋಶ ಎರಡು ಮುಪ್ಪರಿಗೊಂಡು ಮುಖದಲ್ಲಿ ಅದು ಅಭಿವ್ಯಕ್ತಿಗೊಳ್ತಾ ಇತ್ತು. ಅಂದರೆ ಒಂದು ಬಹಳ ಸ್ಪಷ್ಟವಾಗಿದೆ ಏನು ಅಂತಂದರೆ, ಡಿ ಕೆ ಶಿವಕುಮಾರರ ಇತ್ತೀಚಿನ ಈ ಬೆಳವಣಿಗೆಗಳಲ್ಲಿ ಅವರು ಸಿಲುಕಿಕೊಂಡಂಥ ರೀತಿಯನ್ನು ಗಮನಿಸಿದರೆ ಅವರು CM ಪಟ್ಟದಿಂದ ಬಹಳ ದೂರ ನಿಂತಿದ್ದಾರೆ ಅನ್ನೋದು ಸ್ಪಷ್ಟ. ಹಾಗಾದರೆ ಎಲ್ಲರೂ, ನಮ್ಮನ್ನೂ ಒಳಗೊಂಡು ಎಲ್ಲರೂ ನಾವೇನು ಭಾವಿಸಿದೆವು, ಆ ಕಡೆ ಯತ್ನಾಳ್ ಉಚ್ಚಾಟನೆ ವಿಜಯೇಂದ್ರ ಬಹಳ ಗಟ್ಟಿ ಅಂತ ಭಾವಿಸಿದ್ದೆವು, ಅದು ಕೂಡ ಸುಳ್ಳು. ವಿಜಯೇಂದ್ರನಿಗೆ ಇನ್ನೂ 100 ಸವಾಲುಗಳು ಎದುರಾಗಿದ್ದಾವೆ. ಎಸ್, ಯತ್ನಾಳ್ ಅವರಿಗೆ ಅಶಿಸ್ತಿಗಾಗಿ ಶಿಸ್ತಿನ ಕ್ರಮ ಕೈಗೊಂಡಿದ್ದೇವೆ. ನೀವು ಇವತ್ತು ಈಗ ಅಧ್ಯಕ್ಷರಾಗಿ ಮುಂದುವರಿತೀರಿ ಅಂತಾದರೆ ಸಮೂಹವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೋಗಿ ಕರ್ನಾಟಕದಲ್ಲಿ BJPಯನ್ನು ಪುನರ್ ಸಂಘಟಿಸುವಂಥ ಕೆಲಸವನ್ನು ಮಾಡಿ ಎಲ್ಲಿಯೂ ಒಂದೇ ಒಂದು ಹೆಜ್ಜೆಯೂ ಮಿಸ್ ಆದರೆ ನಾವು ಸಹಿಸುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಿದೆಯಲ್ಲ, ಅದು ವಿಜಯೇಂದ್ರನಿಗೆ ಅದು ಸುಖದ ಸುಪ್ಪತ್ತಿಗೆ ಆಗಿಲ್ಲ, ಮುಳ್ಳಿನ ಹಾಸಿಗೆ ಆಗಿದೆ. ಇನ್ನು ಈ ಕಡೆ ಬಂದರೆ ಸಿದ್ದರಾಮಯ್ಯನವರು 5 ವರ್ಷ ಗ್ಯಾರಂಟಿ, ಇನ್ನು ಸಿದ್ದರಾಮಯ್ಯನವರ ಬಣ ಮುಟ್ಲಿಕ್ಕಾಗೋದಿಲ್ಲ. ಹನಿ ಟ್ರ್ಯಾಪಿನ ಪ್ರಕರಣ ಮತ್ತು ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನುವಂಥ ಮಾತು, ಇದು ಡಿ ಕೆ ಶಿವಕುಮಾರರನ್ನು ಸಂಪೂರ್ಣವಾಗಿ ನಿಶ್ಶಕ್ತಗೊಳಿಸಿದೆ ಮತ್ತು ಭ್ರಮನಿರಸನಗೊಳಿಸಿದೆ. ಅವರು CM ಆಗುವ ಯಾವುದೇ ಸಾಧ್ಯತೆಯನ್ನು ಅದು ಸಂಪೂರ್ಣವಾಗಿ ಭಸ್ಮ ಮಾಡಿದೆ ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೆವು. ಆದರೆ ಈಗ ಏನು ಸತೀಶ್ ಜಾರಕಿಹೊಳಿ ಉರುಳಿಸಿದ ಟ್ರಂಪ್ ಕಾರ್ಡ್ ಇದೆಯಲ್ಲ, ಇದು ಸೇಮ್ ಡಿ ಕೆ ಶಿವಕುಮಾರ್ ಉರುಳಿಸಿದ ಟ್ರಂಪ್ ಕಾರ್ಡೇ. ಹೈಕಮಾಂಡಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ ಅವರು. ನೋಡಿ, ನನ್ನನ್ನು ನೀವು ಮುಖ್ಯಮಂತ್ರಿ ಮಾಡಿ, ಡಿ ಕೆ ಶಿವಕುಮಾರ್ ಈಗ ಫೀಲ್ಡಿಂದ ಔಟು, ನಾನೀಗ ರೆಡಿ ಇದ್ದೇನೆ, ನೀವು ನನ್ನನ್ನು ಮಾಡತಕ್ಕದ್ದು. ಒಮ್ಮೆ ನೀವು ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ರಿ ಅಂತಾದರೆ ಆಪ್ಷನ್ ನಂಬರ್ 2, ಅದು 90 ಶಾಸಕರನ್ನು ತರ್ಕೊಬರುವಂಥದ್ದಿರ್ಬೋದು, ಅಥವಾ 45 ಶಾಸಕರನ್ನು ರಾಜೀನಾಮೆ ಕೊಟ್ಟು ಅಧಿಕಾರಕ್ಕೆ ಬರುವಂಥ ಸಂದರ್ಭ ಇರ್ಬೋದು. ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಇಟ್ಟುಕೊಂಡು ದೇವೇಗೌಡರ ಆಶೀರ್ವಾದದಲ್ಲಿ ಅಮಿತ್ ಶಾ ಮತ್ತು ಮೋದಿ ಅವರನ್ನು ಸಂಪರ್ಕಿಸಿ ನಾನು ಅಧಿಕಾರಕ್ಕೆ ಬರಬಲ್ಲೆ,
ಆ ಆರ್ಥಿಕವಾದಂಥ ಮತ್ತು ರಾಜಕೀಯವಾದಂಥ ಎರಡೂ ಶಕ್ತಿಗಳು ನನ್ನಲ್ಲಿ ಇದೆ ಅನ್ನೋದನ್ನು ನೇರ ಹೈಕಮಾಂಡಿಗೆ ಅವರು ಒಪ್ಪಿಸಿದ್ದಾರೆ. ನೇರ ಹೈಕಮಾಂಡಿಗೆ ಸವಾಲನ್ನು ಹಾಕಿದ್ದಾರೆ. ಮೊದಲನೇ ದಿನ ಸರ್ಜೇವಾಲಾ ಮತ್ತು ವೇಣುಗೋಪಾಲರಿಗೆ ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸಿ ಪರಿಸ್ಥಿತಿ ಹೀಗಿದೆ, ನಾವು ಅದನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ, DK ಶಿವಕುಮಾರರನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ. ಅದರರ್ಥ ಸಿದ್ದರಾಮಯ್ಯನವರನ್ನು ಒಪ್ಪಿಕೊಂಡು ಹೋಗ್ತೇವೆ ಅಂತ ಭಾವಿಸಿದರೆ ನೋ, ಅಧಿಕಾರ ಬದಲಾವಣೆ ಆಗತಕ್ಕದ್ದು ಅನ್ನುವಂಥ ಸ್ಪಷ್ಟತೆಯನ್ನು ಅಲ್ಲಿಟ್ಟರು. ನೇರ ಡಿನ್ನರ್ ಮೀಟಿಂಗ್ ಹೋದರು. ಮರುದಿನ ಮತ್ತೆ DK ಶಿವಕುಮಾರರ ವಿರುದ್ಧವಾಗಿ ಇನ್ನೊಂದು ಅಸ್ತ್ರವನ್ನು ಬಳಸಲಿಕ್ಕೆ HD ಕುಮಾರಸ್ವಾಮಿ ಅವರನ್ನು ಮತ್ತೆ ಭೇಟಿಯಾದರು. ಹೀಗೆ ಈ HG ಮಹದೇವಪ್ಪನವರ ಟ್ವೀಟು ಹತಾಶೆಯನ್ನು, ಸತೀಶ್ ಜಾರಕಿಹೊಳಿ ಈ ಥರದ ಒಂದು ಹೆಜ್ಜೆಯನ್ನು ಇಡಬಾರ್ದಿತ್ತು ಅನ್ನುವಂಥ ಒಂದು ಮನಸ್ಸನ್ನು, ಪ್ರತಿಕ್ರಿಯೆಯನ್ನು ಸೂಚಿಸ್ತಾ ಇದೆ. ರಾಜು ಗೌಡ್ರು ಹೇಳ್ತಾರೆ, ಅವರು ಮನಸ್ಸು ಮಾಡಿದರೆ ಅದು ಏನು ಬೇಕಾದ್ರೂ ಪಡ್ಕೊಳ್ತಾರೆ, ಅವ್ರಿಗೆ ಆ ಶಕ್ತಿ ಇದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಇನ್ನು DK ಶಿವಕುಮಾರ ನಿರುತ್ತರ ಇದೆಯಲ್ಲ, ಅದು ಅವರ ತಲೆ ಮೇಲೆ ಅವರ ಎಳ್ಕೊಂಡ ಬಂಡೆ ಬಿದ್ದಂಥ ಲಕ್ಷಣ. ಅಂದರೆ ಮುಖ್ಯಮಂತ್ರಿ ಪಟ್ಟ ಬದಲಾಗುವುದು ನಿಶ್ಚಿತ. ಸಿದ್ದರಾಮಯ್ಯನವರು ಸೇಫ್ ಆಗಿ ಉಳಿದಿಲ್ಲ. ಸಿದ್ದರಾಮಯ್ಯನವರು ಎಷ್ಟೊತ್ತಿಗೂ ಕೆಳಗಿಳಿಯುವ ಸಾಧ್ಯತೆ ಕಣ್ಣೆದುರು ನಿಚ್ಚಳವಾಗಿ ಕಾಣ್ತಾ ಇದೆ. ಇಲ್ಲಿವರೆಗೆ DK ಶಿವಕುಮಾರ್ CM ಪಟ್ಟಕ್ಕೆ ಕಣ್ಣಿಟ್ಟು ಥ್ರೆಟನಿಂಗ್ ಮಾಡ್ತಾ ಇದ್ದರೆ, ಈಗ ಆ ಜಾಗಕ್ಕೆ ನೇರವಾಗಿ ಸತೀಶ್ ಜಾರಕಿಹೊಳಿ ಎಂಟ್ರಿ ಆಗಿದ್ದಾರೆ. ಆದರೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಗಮನಿಸಿದರೆ ಸತೀಶ್ ಜಾರಕಿಹೊಳಿ ಸಮೂಹದ ನಾಯಕನಲ್ಲ. ಮತ್ತು ಅಂಥ ನಾವೀಗೇನು CM ಆಗಿಬಿಡ್ತಾರೆ ಸತೀಶ್ ಜಾರಕಿಹೊಳಿ ಅನ್ನಬಹುದಾದಂಥ ಮಾತನ್ನು ನಾವೀಗೇನಾದರೂ ಆಡಿದರೆ ನೀವು ಅದನ್ನು ದಕ್ಕಿಸಿಕೊಳ್ಳುವ ಮನಸ್ಥಿತಿಯಲ್ಲೂ ಇಲ್ಲ. ಆದರೆ ಇವತ್ತಿನ ರಾಜಕಾರಣ ಮಾಸ್ ಲೀಡರ್, ಜನಬೆಂಬಲ, ಶಾಸಕರ ಬೆಂಬಲ ಇತ್ಯಾದಿಗಳು ಗೌಣವಾಗಿದ್ದಾವೆ. ಶಾಸಕರ ಬೆಂಬಲ ಅನ್ನೋದೇನು, ಬೆಂಬಲವನ್ನು ಖರೀದಿಸುವುದು. ನಿಮಗೆ ಆರ್ಥಿಕವಾಗಿ ಆ ಶಕ್ತಿ ಇದೆಯೋ ಅಲ್ಲಿ ಅಧಿಕಾರ ದಕ್ತದೆ ಅಷ್ಟೇ. ಯತ್ನಾಳನ್ನು ಹೊರಗಡೆ ಇಟ್ಟು ವಿಜಯೇಂದ್ರನಿಗೆ ಮಣೆ ಹಾಕಿದ್ದು ಇದೇ ಕಾರಣಕ್ಕಾಗಿ. ಇಲ್ಲಿ ಸತೀಶ್ ಜಾರಕಿಹೊಳಿ ಇವತ್ತು ತನ್ನ ಆಟದಲ್ಲಿ ಸಫಲರಾಗಿ ಒಂದೊಮ್ಮೆ ಮುಖ್ಯಮಂತ್ರಿ ಆಗಬಹುದು ಅಂತ ನಾವು ನಿರೀಕ್ಷೆ ಮಾಡೋದಿದ್ರೆ ಅದು ಇದೇ ಕಾರಣಕ್ಕಾಗಿ. DK ಶಿವಕುಮಾರರ ವಿರುದ್ಧ ತೊಡೆ ತಟ್ಟಿದಂಥ ಇಬ್ಬರು ಮಹಾನಾಯಕರೇನಾರು ಇದ್ದರೆ ಅದು ಒಂದು HD ಕುಮಾರಸ್ವಾಮಿ, ಇನ್ನೊಂದು ಸತೀಶ್ ಜಾರಕಿಹೊಳಿ. ಈಗ ಇವರು ಶತ್ರುವಿನ ಶತ್ರು ಮಿತ್ರ ಅನ್ನುವ ರೀತಿಯಲ್ಲಿ ಇಬ್ಬರೂ ಒಂದಾಗಿದ್ದಾರೆ. ಒಂದಾಗುವ ಜೊತೆಗೆ ಏನಾಗ್ತದೆ, ನೀವು ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ನಿರ್ಲಕ್ಷ್ಯ ಮಾಡಿ ಸಿದ್ದರಾಮಯ್ಯನ ಪರವಾಗಿ ನಿಲ್ತೇನೆ ಅಂತ ಏನಾದರೂ ತೀರ್ಮಾನ ಮಾಡಿಕೊಂಡ್ರೆ ಅವರು HD ಕುಮಾರಸ್ವಾಮಿ, ದೇವೇಗೌಡರ ಮೂಲಕ BJPಯನ್ನು ಸಂಪರ್ಕಿಸಿ ಅಧಿಕಾರಕ್ಕೆ ಬರುವ ನಿಶ್ಚಿತವಾದಂಥ ಹೆಜ್ಜೆಯನ್ನು ಇಟ್ಟು ಆಗಿದೆ. ಹಾಗಾಗಿ ಅತ್ತ ದರಿ ಇತ್ತ ಪುಲಿ ಸಿದ್ದರಾಮಯ್ಯನವರಿಗೆ. DK ಶಿವಕುಮಾರ್ ಶೂನ್ಯ ಸಂಪಾದನೆ ಈ ವರ್ತಮಾನದಲ್ಲಿ ಇವತ್ತಿನ ಹೊತ್ತಿನಲ್ಲಿ ಸ್ಪಷ್ಟವಾಗಿ ರಾಜಕೀಯವಾಗಿ ಕಾಣುವಂಥ ಚಿತ್ರಣ ಇದು. ಒಂದನ್ನು ನೀವು ಗಮನಿಸಬೇಕು, ಪ್ರಜಾಪ್ರಭುತ್ವ ವಿಕಾಸದ ಹಂತದಲ್ಲಿ ಸಾಗಬೇಕು. ಪ್ರಜಾಪ್ರಭುತ್ವ ತನ್ನ ನಡೆಯಿಂದ ನಡೆಗೆ ಅದು ತನ್ನ ಕೊಳೆಯನ್ನೆಲ್ಲ ಕಳ್ಕೊಂಡು ಶುದ್ಧವಾದಂಥ ಒಂದು ಸ್ಥಿತಿಗೆ ತಲುಪಬೇಕು. 75 ವರ್ಷದಲ್ಲಿ ಜನ ಇದನ್ನು ನಿರೀಕ್ಷೆ ಮಾಡಿದರು. ಆದರೆ ಅದು ಉಲ್ಟಾ ಹೊಡೆದಿದೆ. ಅಲ್ಲಿ ಇವತ್ತು ರಾಜಕೀಯಕ್ಕೆ ಬರುವವರೆಲ್ಲ ಪಾಖಂಡಿಗಳು, ಭ್ರಷ್ಟರು, ಕೊಲೆಗಡಕರು, ರೌಡಿಗಳು, ರೌಡಿ ಶೀಟರ್ಸು. ಜೈಲಲ್ಲಿದ್ದಂಥ ಕೊಲೆಗಡಕರೇ ಆರಿಸಿ ಬರ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ನೈತಿಕ ಅಧಪತನ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಮುನಿರತ್ನ ಮತ್ತು ಈ ಮಹಾನಾಯಕ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪನ್ನು ಯಾವ ರೀತಿ ಬೀಭತ್ಸವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಅರಿವಿಗೆ ಬಂದಿದೆ. ಅದರ ನಂಬರ್ 3, ಇವತ್ತು ಹಣ ಅಂತ ಇದ್ದರೆ ಅದಕ್ಕಾಗಿ ರಾಜಕಾರಣಿಗಳು ತಾಮುಂದು ಅಂತ ಹಣ ಮಾಡುವ, ಹಣ ಶೇಖರಿಸುವ,
ಭ್ರಷ್ಟಾಚಾರ ಮಾಡುವಂಥ ಸ್ಥಿತಿಗೆ ಇಳಿದಿದ್ದಾರೆ. ಹಾಡೇ ಹಗಲು ಭ್ರಷ್ಟಾಚಾರದ ಸಾಮೂಹೀಕರಣಗೊಂಡಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ಶಾಸಕರ ಬೆಂಬಲ ಅಥವಾ ಜನ ಬೆಂಬಲ ಅನ್ನೋದು ಅವರವರಲ್ಲಿ ಇರುವ ಕಾಂಚಾಣದ ಹಣದ ಬೆಲೆ, ಹಣದ ನೆಲೆ, ಹಣದ ಪ್ರಭುತ್ವ ಅದರ ಮೇಲೆ ನಿಂತಿದೆ. ಹಾಗಾಗಿ ಪ್ರಜಾಪ್ರಭುತ್ವದ ಯಾವ ಮೌಲ್ಯಗಳೂ ಉಳಿದಿಲ್ಲ, ಜನತಂತ್ರದ ಯಾವ ವ್ಯವಸ್ಥೆಯೂ ಜೀವಂತವಾಗಿಲ್ಲ. ಇವತ್ತು ಹಣ ಇದೆ ಅಂತ ಆದರೆ ನೀವು ಎಂಥ ಕಚಡ, ಖರಾಬು, ಮಾನಹಾನಿ, ರೌಡಿ, ಕೊಲೆಗಡಕ, ರೇಪಿಸ್ಟು ಯಾರು ಬೇಕಾದರೂ ಅಧಿಕಾರಕ್ಕೆ ಬರ್ಬೋದು. ಹಣ 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 ಬೇಕಷ್ಟೇ. ಆ ದೃಷ್ಟಿಯಲ್ಲಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರು ಹಣವೂ ಇದೆ, ಅವರು ರಾಜಕೀಯವಾಗಿ ತನ್ನ ಇಚ್ಛಾಶಕ್ತಿಯನ್ನು ಎಲ್ಲಿ ಬೇಕಾದರೂ ಅದನ್ನು ಸಿದ್ಧಿಸಿಕೊಳ್ಳುವ ತಾಕತ್ತಿದೆ. ಯಾರನ್ನು ಎಷ್ಟೊತ್ತಿಗೂ ಎಷ್ಟು ಕೋಟಿಗೂ ಅದನ್ನು ಖರೀದಿಸುವ ತಾಕತ್ತಿದೆ. ಹಾಗಾಗಿ ಅವರು ಇವತ್ತು ಮುಖ್ಯಮಂತ್ರಿ ಪದವಿಯ ಹತ್ತಿರ ಬಂದು ನಿಂತಿರುವುದು ಭಾಳ ಸ್ಪಷ್ಟವಾಗಿದೆ. ಮತ್ತು ಸಿದ್ದರಾಮಯ್ಯನವರ ಕುರ್ಚಿಯನ್ನು ಕೆಡವಿ ಡಿ ಕೆ ಶಿವಕುಮಾರ್ ರಾಜಕೀಯ ಜೀವನವನ್ನು ನೆಲಸಮ ಮಾಡಿ ಅವರು ಅಧಿಕಾರಕ್ಕೆ ಬರುವ ಎಲ್ಲ ಸೂಚನೆಗಳು ಒಂದೋ ಕಾಂಗ್ರೆಸ್ಸಿನ ಒಳಗಡೆ ಇದನ್ನು ಮುಟ್ಲಿಕ್ಕೆ ಹೋದರೆ ಕೆಡ್ತೇವೆ ನಾವು, ಆದ್ದರಿಂದ ಇವರನ್ನೇ ಮಾಡಿಬಿಡೋಣ, ಸೇಫರ್ ಗೇಮು ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಯಸಿದರೆ ಅಲ್ಲಿಯೂ ಅವರಿಗೆ ಆ ಸಿ ಎಂ ಪಟ್ಟ ಸಿದ್ಧವಾಗಿದೆ. ಅದಲ್ಲದೆ ಇದ್ದರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಈ ಎರಡರ ಒಂದು ಸಖ್ಯದಿಂದ ಅವರು ಸಿ ಎಂ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ರಾಜಕೀಯದ ಉತ್ಪಾತ ಯಾವ ಮಟ್ಟದ್ದು ಅಂತಂದರೆ ಇವತ್ತು ಹಾಂಗ್ಕಾಂಗ್ನಲ್ಲಿ, ಮ್ಯಾನ್ಮಾರಲ್ಲಿ ಕ್ಷಣ ಮಾತ್ರದಲ್ಲಿ ಭೂಕಂಪ ಆಗಿ ಗಗನಚುಂಬಿ ಕಟ್ಟಡಗಳೆಲ್ಲ ನಿನ್ನೆ ಹೇಗೆ ನೆಲಸಮ ಆದವೋ, ನಿರೀಕ್ಷೆ ಮೀರಿದ ಆಘಾತ, ಅಂಥ ಒಂದು ಸ್ಥಿತಿ ಕರ್ನಾಟಕದ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಟ್ರಂಪ್ ಕಾರ್ಡ್ ಬದಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಸಿ ಎಂ ಪಟ್ಟ ಬೇರೆ ಬೇರೆಯವ್ರ ಕಡೆ ಚಲಿಸ್ತಾ ಇದೆ. ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರು ನಿಚ್ಚಳವಾಗಿ ಸಿ ಎಂ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮಸ್ತೆ.